ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋದರೂ ಕೂಡ ಕಷ್ಟ ಹೇಳ್ತಕ್ಕಂಥದ್ದು ಮಾತ್ರ ಆತನಿಗೆ ಭೂಮಿ ಮೇಲೆ ಜನಿಸಿರುವಂತಹ ಕಾರಣದಿಂದಾಗಿ ತಪ್ಪಿರಲಿಲ್ಲ. ಅದೇ ರೀತಿಯಲ್ಲಿ ಮಾನವ ಕುಲಕ್ಕೂ ಕೂಡ ಒಂದಾದ ಮೇಲೆ ಒಂದು ರೀತಿಯಾದಂತಹ ಪರೀಕ್ಷೆ ಹೇಳ್ತಕ್ಕಂಥದ್ದು ಬರ್ತಾನೆ ಇರ್ತದೆ. ಅದರಲ್ಲೂ ಶನಿಯ ಪೀಡನೆ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಉದ್ಭವವಾಗ್ತದೆ ಅಂತ ನಾವು ನೋಡಿದರೆ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಆತ ಪರಿಣಾಮಾದಿಗಳನ್ನೇ ಕೊಡ್ತಾ ಬರ್ತಾನೆ. ಜೊತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಎಷ್ಟೇ ನಾವು ದೇವರು ದೇವರು ಅಂತ ಹೇಳಿಕೊಂಡು ಹೋದ ಹಾಗೇ ನಮಗೆ ಕಷ್ಟಗಳು ಜಾಸ್ತಿ ಆದ ಹಾಗೆ ನಮಗೆ ಕಂಡು ಬರ್ತಕ್ಕಂಥದ್ದು. ಆದರೆ ಅದೆಲ್ಲವೂ ಕೂಡ ಒಂದು ಪರಿಷ್ಕಾರವಾಗಿ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಯಾರು ಏನೇ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಆ ಒಂದು ತಾಳ್ಮೆ ಸಂಯಮದಲ್ಲಿ ಅವರು ಇರುವುದಿಲ್ಲ ಮತ್ತು ಒಳ್ಳೆಯದರ ಕಡೆಗೆ ನಮ್ಮ ಮನಸ್ಸು ಹರಿಯುವುದಿಲ್ಲ. ಯಾವುದು ಕೆಟ್ಟದಿದೆಯೋ ಆ ಭಾಗಕ್ಕೆ ನಮ್ಮ ಮನಸ್ಸು ಹೇಳ್ತಕ್ಕಂಥದ್ದು ಹರಿಯೋದು ಜಾಸ್ತಿ ಆಗುತ್ತೆ. ಜೊತೆಯಲ್ಲೇ ನಾನಾ ರೀತಿಯಾದಂತಹ ವ್ಯಾಧನೆಗಳಿಗೆ ತೊಡಕೊಳ್ತೇವೆ ಅಥವಾ ಅದರಲ್ಲಿ ಸಿಕ್ಕಾಕೊಳ್ತೇವೆ. ಅದಕ್ಕೋಸ್ಕರವಾಗಿ ನಾನಾ ರೀತಿಯಾದಂಥ ಖರ್ಚುಗಳನ್ನು ಕೂಡ ನಾವು ಮಾಡ್ತೇವೆ. ಒಂದು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿ ಆದರೆ, ಈಗ ಕೆಲವು ವರ್ಷಗಳ ಹಿಂದೆ ಓರ್ವ ವ್ಯಕ್ತಿಗಳಿಗೆ ಸೊಂಟಕ್ಕೆ ತೊಂದರೆ ಹೇಳ್ತಕ್ಕಂಥದ್ದಾಗಿ ಕಾಲು ಹೇಳ್ತಕ್ಕಂಥದ್ದು ಹೊರೆ ಆಗಿದೆ. ಆದರೆ ಆತ ನಾನಾ ರೀತಿಯಾದಂಥ ಖರ್ಚುಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆತನಿಗೆ ಸಾಧ್ಯವಾಗ್ತಾ ಇಲ್ಲ. ಖರ್ಚುಗಳನ್ನು ಮಾಡ್ತಾ ಇದ್ದಾನೆ, ಔಷಧಿಗಳನ್ನು ತಿಂತಾ ಇದ್ದಾನೆ, ಆದರೂ ಅದು ಸರಿ ಆಗ್ತಾ ಇಲ್ಲ. ಅದಕ್ಕೆ ಸೂಕ್ತವಾದಂಥದ್ದು ಅಂತ ಹೇಳಿದರೆ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಂಡು ಆ ದೇವರ ಕೃಪೆಯಿಂದ ಅಥವಾ ಶನೀಶ್ವರನ ಅನುಗ್ರಹವನ್ನೆಲ್ಲ ಕಡಿಮೆಯನ್ನು ಮಾಡಿಕೊಂಡ ಇದರಿಂದಾಗಿ ಆತನ ಕಾಲು ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಸರಿಯಾಗತ್ತೆ. ಇದನ್ನು ನಾವು ಹೇಗೆ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ಇದನ್ನು ಎಷ್ಟೋ ಜನರಿಗೆ ಮಾಡಿದ ಒಂದು ಅನುಭವದ ಮೂಲಕವಾಗಿ ನಾವು ಹೇಳಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ದೇವತಾ ಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಾಗ ನಮ್ಮ ಆರೋಗ್ಯದ ಮೇಲೆ ಅಥವಾ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮವೂ ಕೂಡ ಆಗದೇ ಇದ್ದಂತಹ ರೀತಿಯಲ್ಲಿಯೂ, ಜೊತೆಯಲ್ಲಿ ಶನಿಯು ಎಷ್ಟೇ ಪೀಡನೆಯನ್ನು ಕೊಟ್ಟರೂ ಕೂಡ ಅದರಿಂದ ನಾವು ಹೊರಗಡೆ ಬರಲಿಕ್ಕೆ ನಾವು ನಮ್ಮ ಮನಸ್ಸನ್ನು ದೃಢಪಡಿಸಿಕೊಂಡು ಆನಂತರದಲ್ಲಿ ನಾವು ಇದರಿಂದ ಹೊರಗಡೆ ಬರ್ತೇವೆ, ನಾವು ಗುರಿಯನ್ನು ಸಾಧಿಸ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಜನರು ನೆಗೆಯಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದಂಥ ಉತ್ತರವನ್ನು ನಾವು ಕೊಡ್ತೇವೆ, ಎದ್ದು ನಿಂತು ತೋರಿಸ್ತೇವೆ ಎಂತಕ್ಕಂತಹ ಒಂದು ಛಲ ನಮ್ಮಲ್ಲಿ ಬಂತು ಹೇಳಿ ಆದರೆ ಎಂತಹ ಕಷ್ಟವನ್ನಾದರೂ ಕೂಡ ನಾವು ಎದುರಿಸಿ ನಿರ್ವಿಘ್ನವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಜೊತೆಯಲ್ಲಿ ಇವತ್ತಿನ ದಿವಸ ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ.